ಇನ್ನು ದೆಹಲಿಗೆ ಕಾಂಗ್ರೆಸ್ ಶಾಸಕರ ದಂಡೇ ಹಾರಿದೆ. ಅಂದರೆ ಅವರ ಉದ್ದೇಶ ಏನು? ಸಂಪುಟ ಪುನಾರಚನೆ ಆದರೆ ನಮಗೂ ಒಂದು ಸ್ಥಾನ ಕೊಡಲಿ, ಹೊಸಬರಿಗೆ ಅವಕಾಶ ಕೊಡಲಿ ಅಂತ. ಕಾಂಗ್ರೆಸ್ ಶಾಸಕರುಗಳ ದೆಹಲಿ ಭೇಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಹಲವರು 2-3 ಬಾರಿ ಆಯ್ಕೆ ಆಗಿದ್ದಾರೆ, ಅವರು ಸಮರ್ಥರಾಗಿದ್ದು ಅನುಭವ ಕೂಡ ಇದೆ, ಹೀಗಾಗಿ ಅವರು ಸಚಿವ ಸ್ಥಾನ ಕೇಳೋದ್ರಲ್ಲಿ ಏನು ತಪ್ಪಿದೆ, ತಪ್ಪೇನೂ ಇಲ್ಲ ಅಂತ ಶಾಸಕರ ಬೇಡಿಕೆ ಕುರಿತಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗ್ಯಾಂಬ್ಲಿಂಗ್ ಅಂತ ಅಲ್ಲ, ಕೊಡಿ ಅನ್ನೋದ್ರಲ್ಲಿ ತಪ್ಪಿಲ್ಲ, ನಾಯಕತ್ವ ಬದಲಾವಣೆ ಹೈಕಮಾಂಡ್ ಮಾಡಬೇಕು, ಅನೇಕರ ಅಭಿಪ್ರಾಯ ಪಡೆದು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ತೀರ್ಮಾನ ಮಾಡಿದರೆ ಎಲ್ಲರೂ ಕೂಡ ಒಪ್ಪಲೇಬೇಕು ಅಂತ ಹೇಳಿದ್ದಾರೆ. ಅವರು ಶಾಸಕರು 2 ಬಾರಿ 3 ಬಾರಿ ಶಾಸಕರಾಗಿದ್ದಾರೆ, ಅವರು ಸಮರ್ಥರಿದ್ದಾರೆ. ಯಾವುದೇ ಸಚಿವ ಸ್ಥಾನವನ್ನ ಕೊಟ್ಟರೆ ನಿಭಾಯಿಸ್ತಕ್ಕಂಥ ಅನುಭವ 3 ಬಾರಿ ಆದಂಥ ಶಾಸಕರಿಗೆ ಅಥವಾ 2 ಬಾರಿ ಆದಂಥ ಶಾಸಕರಿಗೆ ಆಗಿರುತ್ತೆ. ಅದರಿಂದ ಅವ್ರು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅದನ್ನ ತೀರ್ಮಾನ ಮಾಡೋರು ಯಾರಪ್ಪ ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು. ಇವರು 3 ಜನ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ಕೂಡ ಸಚಿವ ಸಂಪುಟವನ್ನ ಮಾಡುವಂತ ಸಂದರ್ಭದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, CLP ನಾಯಕರು ಮತ್ತು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳು ತೀರ್ಮಾನ ಮಾಡೋರು. ಅದನ್ನ ನಮ್ಮ AICC ಅಧ್ಯಕ್ಷರ ಮುಂದೆ ಹೋಗಿ ಇದನ್ನು ಹೇಳಿ ಅನುಮತಿ ಪಡ್ಕೊಂಡು ಅನೌನ್ಸ್ ಮಾಡೋರು. ಬಹುಶಃ ಇವತ್ತು ಅದೇ ಪ್ರೊಸೀಜರ್ ಮಾಡ್ತಾರೆ. ಆದ್ರೆ ನೀವು ಸಚಿವರಾಗಿದ್ದಾಗ ಓಪನ್ ಲಾಬಿಗಳು ಯಾವ್ದು ಆಗ್ತಾ ಇರ್ಲಿಲ್ಲ ಸರ್. ಯಾವುದೇ ಶಾಸಕರುಗಳು ಪಾರ್ಟಿ ಲೈನ್ ಅನ್ನ ಬಿಟ್ಟು ದಾಟಿ ಹೋಗ್ತಾ ಇರ್ಲಿಲ್ಲ. ಆದ್ರೆ ಈಗ ನಡೀತಿರೋದೇನು ಓಪನ್ ಗ್ಯಾಂಬ್ಲಿಂಗ್ ರೀತಿಯಾದಂತ ಲಾಬಿಗಳು. ಗ್ಯಾಂಬ್ಲಿಂಗ್ ಅಂತ ಅಲ್ಲ, ಅವ್ರು ಕೇಳೋದನ್ನ ಓಪನ್ ಆಗಿ ಕೇಳಿರ್ಬೋದು, ಅದನ್ನ ಗ್ಯಾಂಬ್ಲಿಂಗ್ ಅಂತ ಕರೆದ್ರೆ ಸರಿ ಇಲ್ಲ. ಗ್ಯಾಂಬ್ಲಿಂಗ್ ಅಂತ ಅಲ್ಲ ಅದು. ಅವರು ಅರ್ಹತೆ ಇದೆ ಕೊಡಿ ನಮಗೂ ಅಂತ ಕೇಳೋದ್ರಲ್ಲಿ ತಪ್ಪೇ ಇಲ್ವೇ ಇಲ್ಲ ಅಂತ ನಾನು ಮತ್ತೊಂದು ಆಯಾಮದಲ್ಲಿ ನೋಡಿದ್ರೆ ಕೊಟ್ಟಂತ ಸಚಿವರಿಗೆ ಅವಕಾಶಗಳನ್ನ ಕೊಡ್ತಾ ಇದ್ದೀರಾ, ಹೊಸಬರಿಗೆ ಅವಕಾಶ ಕೊಡಿ ಅನ್ನೋ ಒಂದು ಮಾತನ್ನ ಅವರು ಈಗಾಗಲೇ ತಿಳಿಸಿರುವಂತದ್ದು ಅಲ್ಲ. ಅವ್ರು ಹೇಳೋದು ಸರಿ ಇದೆ. ಮಾಡುವಾಗ ಒಂದ್ಸರಿ ಮಾಡಿ ಕೆಲವರನ್ನ ಅವರು ಇದು ಮೊದಲಿಂದಾನು ನಡ್ಕೊಂಡು ಬಂದಿದೆ. ಕೆಲವು ಹಿರಿಯ ಸಚಿವರುಗಳನ್ನ ಇಟ್ಕೊಂಡಿರ್ತಾರೆ, ಆಮೇಲೆ ಯಂಗ್ಸ್ಟರ್ಸ್ ನ ಜೊತೆನಲ್ಲಿ ತಗೊಂಡು ಅವರ ಅನುಭವ ಆದ್ಮೇಲೆ ಹಿರಿಯರನ್ನ ಹಾಗೆ ತೆಗಿತಾ ಇರ್ತಾರೆ. ಅದು ಪದ್ಧತಿ, ಇದು ನಡ್ಕೊಂಡು ಬರುತ್ತೆ. ಈಗಲೂ ಕೂಡ ಅಧ್ಯಕ್ಷ ಸ್ಥಾನದ ಕುರಿತಂತೆ ನಾಯಕತ್ವ ಚರ್ಚೆನೂ ಬರುತ್ತಲ್ಲ ಸರ್, ಸಹಜವಾಗಿ ಕೂಡ ಅದನ್ನು ಕ್ಲಿಯರ್ ಮಾಡಬೇಕಾಗುತ್ತಲ್ಲ ಹೈಕಮಾಂಡ್ ನಾಯಕರು. ಇದೆಲ್ಲ ಯಾರು ಮಾಡ್ಬೇಕು ಹೇಳಿ? ಇದೆಲ್ಲ ಹೈಕಮಾಂಡ್ನವರೇ ಮಾಡಬೇಕು. ನಾವು ಏನೇ ನಾನಾಗ್ಲಿ ಮತ್ತೆ ಯಾರೇ ನಮ್ಮ ಮುಖಂಡರುಗಳು ಹೇಳಿಕೆಗಳನ್ನ ಕೊಟ್ರೆ ಏನಾಗೋದಿಲ್ಲ. ಅಲ್ಲಿ ಹೈಕಮಾಂಡ್ನವರು ಇದನ್ನೆಲ್ಲ ಗಮನಿಸಿದ್ದಾರೆ, ಅವ್ರಿಗೆ ಗೊತ್ತಿದೆ, ಎಲ್ಲವೂ ಗೊತ್ತಿದೆ. ಅದನ್ನ ತೀರ್ಮಾನ ಅಲ್ಲಿ ಆಗ್ಬಿಟ್ರೆ ಇಲ್ಲೇನೂ ಆಗೋದಿಲ್ಲ. ಯಾರೇನೇ ಹೇಳಿಕೆಗಳು ಕೊಟ್ಟರು ಕೂಡ ಇಲ್ಲೇನೂ ಆಗೋದಿಲ್ಲ. ಅಲ್ಲ, ಗೊತ್ತಿದ್ರು ಮೌನಿಯಾಗಿದ್ರೆ ಡ್ಯಾಮೇಜ್ ಆಗೋದಿಲ್ಲ ಸರ್, ಪಕ್ಷಕ್ಕೆ ಅಲ್ವಾ ಸರ್ ಇಲ್ಲಿ? ಅಲ್ಲಲ್ಲ, ಮೌನಿ ಹೊರಗಿನ ಪ್ರಪಂಚಕ್ಕೆ ಹಂಗ ಅನ್ಸುತ್ತೆ, ಮೌನಿಯಾಗಿದ್ದಾರೆ ಅಂತ ಹೇಳಿ ಅನ್ಸುತ್ತೆ. ಆದ್ರೆ ಅಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಯಾವ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನೋದು. ಅವರ ಇತಿಮಿತಿಯಲ್ಲೇ ಅವ್ರು ಮಾಡ್ತಾರೆ. ಆದ್ರೆ ಸರ್, ಈ ರೀತಿಯಾದಂತಹ ಲಾಬಿನ ಇಷ್ಟು ಓಪನ್ ಆಗಿ ಮಾಡೋದು, ಯಾಕಂದ್ರೆ ಉಪಚುನಾವಣೆ ಬಂತು ಅನ್ನೋ ಕಾರಣಕ್ಕೆ ಸ್ವಲ್ಪ ದಿನಗಳ ಕಾಲ ಇದೆಲ್ಲ ತಣ್ಣಗಿತ್ತು. ಈ ಉಪಚುನಾವಣೆ ಮುಗಿದ ತಕ್ಷಣದಲ್ಲಿ ಹಿಂದೇನು ಅನೇಕ ಜನ ಸಚಿವರಾಗಬೇಕು, ನಾನು ಸಚಿವನಾಗ್ತೀನಿ, ಸಚಿವರಾಗಬೇಕು, ಈ ರೀತಿ ಎಲ್ಲ ಮಾತುಗಳು ಬಂದಿದೆ. ಹಿಂದೆ ಕೂಡ ಬಹಳ ದಿವಸದಿಂದ ನಮ್ಮ ಪಕ್ಷದಲ್ಲಿ ಏನು ಹೊಸದೇನಲ್ಲ ಇದು. ಏನು ಇವತ್ತು ಒಟ್ಟಾಗಿ ಕೇಳೋದಕ್ಕೆ ಹೋಗಿರ್ಬೋದು, ಬಿಟ್ರೆ ಬೇರೆ ಇಂಥ ಒಂದು ಡೆವಲಪ್ಮೆಂಟ್ಸ್ಗಳು ಬಹಳಷ್ಟಾಗಿದೆ ಹಿಂದ್ಗಡೆ ಕೂಡ. ಹೇಳ್ತಿರೋದು ಪರಮೇಶ್ವರ್ ಅವರಿಗೆ ಅನುಭವ ಇರೋ ಕಾರಣಕ್ಕಾಗಿ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಮತ್ತೊಮ್ಮೆ ಕೊಡಲಾಗುತ್ತೆ ಅನ್ನುವಂಥ ಚರ್ಚೆಗಳಲ್ಲಿ ಆಗ್ತಿದೆ. ಆ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು, ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ ಅವರ ಹೆಸರುಗಳು ತುಂಬಾ ಮುಂಚೂಣಿಯಲ್ಲಿ ಕೇಳಿ ಬರ್ತಿರೋದು. ನೀವು ಆ ಸಾರಥ್ಯವನ್ನು ಕೊಟ್ರೆ ವಹಿಸ್ಕೊಳ್ಳುವಂತ ಇಲ್ಲ. ಈಗ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಸಚಿವ ಸಂಪುಟದ ಪುನರ್ರಚನೆ ಬಗ್ಗೆ, ಅಧ್ಯಕ್ಷರ ಬಗ್ಗೆ ಅಲ್ಲ. ಅದರಿಂದ ಅಧ್ಯಕ್ಷರದ್ದು ಅದೆಲ್ಲ ಇವೆಲ್ಲ ಆಗ್ಬೇಕಂದ್ರೆ ಹೈಕಮಾಂಡ್ಗೆ ಬಿಟ್ಟಿದ್ದಲ್ವಾ. ಅವರು
ಯಾರನ್ನ ಕನ್ಸಲ್ಟ್ ಮಾಡಬೇಕು, ಯಾರಿಂದ ಮಾಹಿತಿ ತಗೋಬೇಕು, ಮತ್ತು ಅದೆಲ್ಲ ತಿಳ್ಕೊಂಡಿರ್ತಾರೆ ಅವರು. ಈಗ ನನಗೆ ಅಧ್ಯಕ್ಷ ಸ್ಥಾನ ಮಾಡಿದ್ರು, ಅಧ್ಯಕ್ಷ ಸ್ಥಾನ ಕೊಟ್ಟರು. ಅವಾಗ ನಾನೇನು ಹೋಗಿ ಲಾಬಿ ಮಾಡಿರಲೇ ಇಲ್ಲ, ನಾನು ಯಾರಿಗೂ ಕೇಳಕ್ಕೂ ಹೋಗಿರ್ಲಿಲ್ಲ. ಅವತ್ತು ನಮ್ಮ ನಾಯಕರಾದಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರು ತೀರ್ಮಾನ ಮಾಡಿದ್ರು. ಅದು ನನಗೆ ಒಂದು ರೀತಿಯಲ್ಲಿ ಶಾಕ್ ಆಯ್ತು. ಏನಪ್ಪ ಇದು, ನಾನು ಕೇಳಿದ್ದೇ ಇಲ್ಲ. ಹಾಗೆ ಅವೆಲ್ಲ ತೀರ್ಮಾನಗಳು ಮಾಡುವಾಗ ಮಾಡ್ತಾರೆ, ಅದನ್ನೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಸರಿ, ಅನೇಕರಿಂದ ಮಾಹಿತಿ ತಗೊಂಡಿರ್ತಾರೆ. ಶಾಸಕರು ದೆಹಲಿಗೆ ಹೋಗಿದ್ದಾರೆ. ಈಗಲಾದ್ರೂ ಹೈಕಮಾಂಡ್ ನಾಯಕರು ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ತಾರೆ ಸರ್, ಸಂಪುಟ ಪುನರಚನೆ ಆಗಿರ್ಬೋದು, ಬೇರೆ ಯಾವುದೇ ವಿಚಾರ. ನಾನು ಹೇಳಿದ್ನಲ್ಲ, ಪದೇ ನಾನು ಅದನ್ನ ರಿಪೀಟ್ ಮಾಡ್ತಾ ಇದ್ದೀನಿ. ಎಲ್ಲವೂ ಕೂಡ ಹೈಕಮಾಂಡಿನ ಗಮನದಲ್ಲಿ ಇರುತ್ತೆ. ಅವರು ಸಂದರ್ಭ ನೋಡಿಕೊಂಡು, ಸನ್ನಿವೇಶ ನೋಡಿಕೊಂಡು ತೀರ್ಮಾನ ಮಾಡ್ತಾರೆ. ಸರ್, ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂದಾಗ ಹಳೆ ಸಚಿವರು ಹಿರಿಯ ಸಚಿವರಿಗೆ ಈಗ ಎಕ್ಸಿಟ್ ದಾರಿ ತೋರಿಸಬೇಕಾಗತ್ತೆ. ಈಗ ಸೀನಿಯರ್ ಮಿನಿಸ್ಟರ್ಗಳು, ನೀವಾಗ್ಲಿ, ರಾಮಲಿಂಗಾರೆಡ್ಡಿ ಅವರಾಗ್ಲಿ, ಎಚ್ ಕೆ ಪಾಟೀಲ್ ರಾಗ್ಲಿ, ಎಲ್ಲರೂ ಸೀನಿಯರ್ಗಳಿದ್ರು. ನೀವು ದಾರಿ ಮಾಡ್ಕೊಡೋದಕ್ಕೆ ಒಪ್ತೀರಾ ಮನ್ಸಾರೆ? ಅಲ್ಲ, ಅವ್ರು ತೀರ್ಮಾನ ಮಾಡಿದ್ರೆ, ಯಾರು ನಮ್ಮ ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾವು ಒಪ್ಪಲೇಬೇಕಲ್ಲ. ಒಪ್ಪೋದಿಲ್ಲ ಅನ್ನೋ ಪ್ರಶ್ನೆ ಅದೇನು ಹೊಸದಾಗಿ ಏನಾದ್ರು ನೀವು ನೋಡ್ತಾ ಇದ್ದೀರಾ? ನೀವು ಇಷ್ಟು ವರ್ಷ ರಿಪೋರ್ಟಿಂಗ್ ಮಾಡ್ತಾ ಇರ್ತೀರಿ ಚುನಾವಣೆಗಳ ಬಗ್ಗೆ, ಎಲ್ಲೂ ಕೂಡ ಆ ರೀತಿ ಹೊಸದು ಅಂತ ಏನು ಅನ್ಸೋದಿಲ್ಲ. ಕೆಲವರಿಗೆ ಅಸಮಾಧಾನ ಇದ್ದಾಗ ಅವರು ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಈಗ ಜಮೀರ್ ಅಹಮದ್ ಅವ್ರ ಸುದ್ದಿ ಹೇಳಿದ್ರಿ. ಜಮೀರ್ ಅಹಮದ್ ಅವರು ಕೇರಳದಲ್ಲಿ ಅವ್ರನ್ನ ಇನ್ಚಾರ್ಜ್ ಹಾಕಿದ್ರು. ನಾನೇ ಮಾತಾಡಿದೆ ಅವರಿಗೆ, ನೀವು ಬಂದು ಇಲ್ಲಿ ದಾವಣಗೆರೆಯಲ್ಲಿ ಕ್ಯಾಂಪೇನ್ ಮಾಡಬೇಕು ಅಂತ ಹೇಳಿ ನಾನೇ ಮಾತಾಡಿದೆ ಫೋನ್ನಲ್ಲಿ. ಆಗ ಅವರು ಹೇಳಿದ್ದು, ಇದು ಯಾರು ನಮ್ಮ ಕೆ.ಸಿ. ವೇಣುಗೋಪಾಲ್ ಅವರು ಜನರಲ್ ಸೆಕ್ರೆಟರಿ ಅವರು ಸೂಚನೆ ಕೊಟ್ಟಿದ್ದಾರೆ, ಇಲ್ಲಿದ್ದೇನೆ, ಅವ್ರು ಕಳಿಸ್ಕೊಟ್ರೆ ನಾನು ಬರ್ತೀನಿ ಅಂತೇಳಿ. ಆಮೇಲೆ ಮುಖ್ಯಮಂತ್ರಿಗಳು ಮಾತಾಡಿದ ಮೇಲೆ ಬಾಗಲಕೋಟೆಯಲ್ಲಿ ನನ್ನ ಹೆದರಿಗೆನೆ ಮುಖ್ಯಮಂತ್ರಿಗಳು ಮಾತಾಡಿ ನೀನ್ ಬರ್ಬೇಕಪ್ಪ, ಒಂದಿನ ಆದ್ರೂ ಕನಿಷ್ಠ ಬಂದು ಹೋಗ್ಲೇಬೇಕು ಅಂತ ಬಂದು ಅವರಿಗೆ ಗೊತ್ತಿರೋ ರೀತಿನಲ್ಲಿ ಕ್ಯಾಂಪೇನ್. ಅವರೇನು ಸ್ಥಳೀಕರಲ್ಲದೆ ಇದ್ರು ಕೂಡ ಅವರು ಮೈನಾರಿಟಿ ಸಚಿವರಿದ್ದಾರೆ, ಮುಖಂಡರಿದ್ದಾರೆ ಅಂತ ಹೇಳಿ ಬಂದು ಕ್ಯಾಂಪೇನ್ ಮಾಡಿ ಹೋಗಿದ್ದಾರೆ ಬಾಗಲಕೋಟೆನಲ್ಲಿ ಮತ್ತು ದಾವಣಗೆರೆಯಲ್ಲಿ, ಎರಡೂ ಕಡೆ. ಅದನ್ನ ಈ ಬೆಳವಣಿಗೆಗಳು, ವ್ಯತ್ಯಾಸಗಳು ಇವೆಲ್ಲವನ್ನು ಕೂಡ ಪಕ್ಷದ ಅಧ್ಯಕ್ಷರು ಕರೆದು ಮಾತಾಡಿ ಸರಿ ಮಾಡ್ತಾರೆ. ಅದೇನು ಅಂತ ದೊಡ್ಡ ಇದು ವಿಚಾರ ಅಂತ ನನಗಾದ್ರೂ ಅನ್ಸೋದಿಲ್ಲ. ಯಾಕೆಂದ್ರೆ ನಾನು ಕೂಡ ಇಂಥದ್ದೆಲ್ಲ ಮಾಡಿದ್ದೇನೆ. ಅಧ್ಯಕ್ಷನಾಗಿ ಇಂಥ ಸಂದರ್ಭ ಬಂದಾಗ ನಾವೆಲ್ಲರನ್ನು ಕರೆದು ಮಾತಾಡಿ ಸರಿ ಮಾಡ್ತಕ್ಕಂಥ ಕೆಲಸ ನಾನು ಮಾಡಿದ್ದೇನೆ. ಅದೇ ರೀತಿ ಅಧ್ಯಕ್ಷರು ಮಾಡ್ತಾರೆ. ನಿಮ್ಮ ರೋಷನ್ ಬೇಗ್ ಅವರು ಸರ್ ಕೆಎಂಡಿಸಿ ಚೇರ್ಮನ್ ಆಗಿದ್ದಾಗ ಈ ರೀತಿಯಾದ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.